ಈಗ ನಾನು ಮಣ್ಣೆಲ್ಲ ಅದ ಮಾಡ್ಕೊಂಡೆ, ಡ್ರೆಂಚಿಂಗ್ ಎಲ್ಲ ಮಾಡ್ಕೊಂಡೆ, ಅದಾದ್ಮೇಲೆ ನಾನು ಆಮೇಲೆ ಏನ್ ಮಾಡ್ಬೇಕು? ಆಮೇಲೆ ಟ್ರೆಂಚಿಂಗ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಬೀಜ ಹಾಕ್ಬೇಕು. ಬೀಜ ಅಂದ್ರೆ ಯಾವ ರೀತಿ, ಹೇಗೆ? ಶುಂಠಿ ಎಲ್ಲಾನ ಶುಂಠಿ ಒಳ್ಳೆ ಬೀಜ ಬರುತ್ತೆ? ಶುಂಠಿನೇ ಬರ್ತದೆ. ಅದನ್ನೇ ಕಂಗಿಸ್ಬಿಟ್ಟು ಅದೆಲ್ಲ ನಾವು ಔಷಧಿ ಗಜ್ಜಿ ಒಂದ್ 10 ದಿವಸ 20 ದಿವಸ ಮಡಗಬೇಕು. ಒಂದ್ 10 ದಿವಸ ಫಸ್ಟ್ ಔಷಧಿ ಗಜ್ಜಿ ಅಲ್ಲಿ ಮಡಗದಾದ್ಮೇಲೆ ಎಲ್ಲಾ ಕ್ರಿಮಿನಾಶಕ ರೋಗಾಣುಗಳು ಏನಿದೆ ಸಾಯ್ತದೆ. ಅಜ್ಜಾದ್ಮೇಲೆ ನಾವು ಅದ್ ತಗೊಬಂದು ಎಲ್ಲ ಮೊಳೆ ಬದ್ದಿರ್ತದೆ, ಅದ್ ತಗೊಬಂದು ಎಲ್ಲಾನ ಅರ್ಧ ಅಡಿಗೆ ಹಾಕೋಬಹುದು. ಆ ಕಡೆ 2 ಲೈನು, ಆ ಕಡೆ 1 ಲೈನ್, ಈ ಕಡೆ ಲೈನು ಮಾಡ್ಕೊಂಡು ನಾವು ನೆಟ್ಗೆ ಹೋದ್ಮೇಲೆ ಅದಕ್ಕೆ ಮೇಲೆ ಹುಲ್ಲು ಹಾಕ್ಬೇಕು. ಹುಲ್ಲು ಹಾಕಿ ಹುಲ್ಲು ಹಾಕದ್ಮೇಲೆ ಮೊಳಕೆ ಬಂದ್ಮೇಲೆ ನಾವು ಹುಲ್ಲು ಹಾಕೋಕ್ ಮೊದಲು ಹುಲ್ಲು ಹಾಕ್ತಿಟ್ಗೆ ಕಳೆ ಔಷಧಿ ಸ್ಪ್ರೇ ಮಾಡ್ಬಿಟ್ರೆ ಅದು ನೆಕ್ಸ್ಟ್ ಕಳೆ ಔಷಧಿ ಬರೋದಿಲ್ಲ. ಆಮೇಲೆ ನೆಕ್ಸ್ಟ್ ಇನ್ ಕಳೆ ಔಷಧಿ ಇದ್ ಮಾಡೋದಿಲ್ಲ. ಎಲ್ಲ ಆ ಲೇಬರ್ ಕೈಲಿ ಎಲ್ಲ ಕಳೆ ಎಲ್ಲ ಕಿತ್ತಾಕ್ಸ್ಬೇಕು. ಹುಲ್ಲು ಬರ್ತಾ ಇರ್ತದೆ, ಅಲ್ಲೆಲ್ಲ ಕಳೆ ಅಂತೂ ನೀಟಾಗಿ ಇದ್ ಮಾಡ್ತಾ ಇರ್ಬೇಕು, ಇಲ್ಲಾಂದ್ರೆ ರೋಗ ಅಟ್ಯಾಕ್ ಆಯ್ತದೆ. ಅಲ್ಲೆಲ್ಲ ತಿತ್ತಿ ಹಾಕಿದ್ರೆ ಅದು ಗೊಬ್ಬರ ಆಯ್ತದೆ, ಏನ್ ತೊಂದ್ರೆ ಏನಾಗಲ್ಲ. ಈಗ 1 ಎಕರೆಗೆ ನಮ್ಗೆ ಬೀಜ ಎಷ್ಟು ಬೇಕಾಗ್ಬೋದು? 1 ಎಕರೆಗೆ ನಮ್ಗೆ ಏನಿಲ್ಲ, 1 ಎಕರೆಗೆ 25 ಮೂಟೆ ಸಾಕು. 25 60 kg 25